ಆಗಸ್ಟ್ 15 ಭಾರತ ಗುಲಾಮಗಿರಿಯಿಂದ ಪಾರಾದ ದಿನ. ಹಂಗೆ ಮಹಾನ್ ಪರಾಕ್ರಮಿ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿನ. ಜಯಂತಿ ದಿನ ಭಾಳ ಗದ್ಲಿರ್ತೈತೆ ಅಂತೇಳಿ ನಾವು ನಂದಗಡಕ್ಕೆ ಹೋಗಿದ್ವಿ ಆಗಸ್ಟ್ 14ಕ್ಕೆ. ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ, ನಾನೇಮ್ ಸಿಂಪಲ್ ಸಿದ್ದು. 14ಕ್ಕೆ ಗದ್ಲಿರಂಗಿಲ್ಲ, ಅಲ್ಲಿ ಆರಾಮಾಗಿ ನಮಗೆ ದರ್ಶನ ಸಿಗ್ತೈತೆ ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಆದರೆ ಅವತ್ತು ಕೂಡ ಅಲ್ಲಿ ಬೆಳಗಿನ ಜಾವ ಅನಾಹುತ ಮಂದಿ ಸೇರಿತ್ರಿ. ಯಾಕಂತಂದ್ರೆ ನಂದಗಡದೊಳಗಿನ ಕ್ರಾಂತಿ ಜ್ಯೋತಿಯನ್ನು ಹಚ್ಕೊಂಡು ಓಡ್ಕೊತ ತಮ್ಮ ಊರಿಗೆ ತಗೊಂಡು ಹೋಗಿ ಅಲ್ಲಿ ರಾಯಣ್ಣನ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸ್ಲಿಕ್ಕೆ ಆ ಮಂದಿ ಸಜ್ಜಾಗಿ ಹೊಂಟಿತ್ತು. ಕ್ರಾಂತಿ ಜ್ಯೋತಿಯನ್ನು ತಗೊಂಡು ಅವರು ಓಡೋದು ನೋಡಿದ್ರೆ ಒಬ್ಬೊಬ್ಬರ ಮೈ ಮೇಲೆ ಖರೆ ರಾಯಣ್ಣನ ಅವತರಿಸ್ಯಾನೇನೋ ಅನಿಸ್ತಿತ್ತು. ನೋಡ್ರಿ, ನೀವು ನಂದಗಡಕ್ಕೆ ಹೋದ್ರೆ ಅಲ್ಲಿ ರಾಯಣ್ಣನ ಸಮಾಧಿ ಅಷ್ಟೇ ಇಲ್ಲ, ಅಲ್ಲಿಂದ 2-3 ಕಿಲೋಮೀಟರ್ ದೂರದೊಳಗೆ ರಾಯಣ್ಣನ ಗಲ್ಲಿಗಿರಿಸಿದ ಬೃಹದಾಕಾರದ ಆಲದ ಮರ ಒಂದ ನೋಡಕ್ಕೆ ಸಿಗ್ತೈತೆ ನಿಮ್ಗೆ. ನೀವು ನಂದಗಡಕ್ಕೆ ಹೋದ್ರೆ ಇಲ್ಲಿಗೆ ಹೋಗೋದು ಮಾತ್ರ ಮರಿಬೇಡಿ.